ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ತುಂಬ ದಿನದಿಂದ ನಾನು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಒಂದು ರೆಸಿಪಿಯನ್ನು ಕೇಳ್ತಾನೆ ಇದ್ದರು. ಸೊ ನನಗೂ ಕೂಡ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಗೋಬಿ ಸಿಗ್ತಾ ಇರಲಿಲ್ಲ. ಹೂಕೋಸು ನನಗೆ ಇವತ್ತು ಕಂಡ ತಕ್ಷಣವೇ ಫಸ್ಟು ನಾನು ಹಾಲು ತೊಗೊಳಕ್ಕೆ ಹೋಗಿ ಹೂಕೋಸನ್ನೇ ತಗೊಂಡಿದ್ದೀನಿ. ಯಾಕಂದರೆ ತುಂಬ ದಿನದಿಂದ ನನಗೆ ಕಮೆಂಟ್ ಬರ್ತಾನೆ ಇತ್ತು ಈ ರೆಸಿಪಿ ಮಾಡಿ ತೋರಿಸಿ ಅಂದ್ಬಿಟ್ಟು. ಹಾಗಾಗಿ ಇವತ್ತು ನಾನು ನಿಮಗೆ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನವರೆಗೂ ನೀವು ಈ ರೀತಿ ಅಂತೂ ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ, ಸೊ ನೀವು ಈ ರೀತಿ ಮಾಡ್ತೀರಾ, ಇನ್ನು ಯಾವ ರೀತಿ ಮಾಡ್ತೀರಾ ಅಂತ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿ. ಸೊ ನಾನು ಹೇಳ್ಕೊಡ್ತಾ ಇರೋವಂಥ ರೆಸಿಪಿಯನ್ನು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿದರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ಲಿಂದ ನೀವು ಹೊರಗಡೆ ತಿನ್ನೋದು, ರೆಸ್ಟೋರೆಂಟ್ ತಿನ್ನೋದು ಬಿಟ್ಟೇ ಬಿಡ್ತೀರಾ. ಅಷ್ಟು ಚೆನ್ನಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ನೀವು ಕೇಳಿರೋ ಕಾರಣಕ್ಕೆ ನಾನು ಇವತ್ತು ಗೋಬಿ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡ್ತೀರಲ್ಲ ಫ್ರೆಂಡ್ಸ್, ನೀವು ನೋಡ್ತೀರ ಅಂತ ಕೂಡ ನನಗೂ ಕೂಡ ಗ್ಯಾರಂಟಿ ಇದೆ. ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು 3 ರಿಂದ 4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ನೀವು ತುಂಬ ಜನ ನನಗೆ ಕಮೆಂಟ್ ಕೂಡ ಹಾಕ್ತಿದ್ದೀರಾ, ಸೊ ಶಾರ್ಟ್ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಟು ಮಾತಾಡಿ ಅಂದ್ಬಿಟ್ಟು. ಸೊ ನಾನು ಶಾರ್ಟ್ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಟು ಮಾತಾಡಿದರೆ ಜನ ನೋಡೋದಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ನಾನು ವಾಯ್ಸ್ ಕೊಡೋದಿಲ್ಲ, ಸಾಂಗನ್ನು ಹಾಕ್ತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಟ್ರೈ ಮಾಡ್ತೀನಿ. ಸೊ ಚೆನ್ನಾಗಿ ಜನ ನೋಡಿದ್ರೆ ಸೊ ನಾನು ವಾಯ್ಸ್ ರೆಕಾರ್ಡನ್ನು ಮಾಡ್ತೀನಿ. ಇಲ್ಲಪ್ಪ ಅಂದರೆ ಮತ್ತೆ ಸಾಂಗನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಫ್ರೆಂಡ್ಸ್ ನೋಡಿ, ಹೂಕೋಸಿಲಿ ಸ್ವಲ್ಪ ಫ್ರೆಶ್ ಆಗಿಲ್ಲ, ಆದರೂ ಕೂಡ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ನನಗೆ ಈ ರೆಸಿಪಿ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋಗೋಸ್ಕರ. ಈಗ ಹೂಕೋಸನ್ನು ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ. ಇದ್ರದ್ದು ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ, ಅದನ್ನು ಯಾವುದನ್ನು ನಾವು ತೊಗೋಬಾರ್ದು. ಜಸ್ಟ್ ಹೂ ಮಾತ್ರ ನಾವು ಕಟಿಂಗ್ ಮಾಡ್ಕೋಬೇಕು. ಇದೇನಾದ್ರು ಫ್ರೆಶ್ ಆಗಿದ್ದರೆ ಇದು ದಂಟಿರುತ್ತೆ ನೋಡಿ ಹಿಂದ್ಗಡೆದು, ಅದನ್ನು ಕೂಡ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಎಗ್ ಬುರ್ಜಿ ಕೂಡ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ನಾವು ಹೂವನ್ನು ಕೈಯಿಂದ ಕಟ್ ಮಾಡಬಾರ್ದು. ಈ ರೀತಿ ದೊಡ್ಡ ಹೂವಿದ್ರೆ ಚಾಕುಲಿಂದ 2 ಪೀಸು ಅಥವಾ 3 ಪೀಸನ್ನು ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ಸತಿ ಉಪ್ಪನ್ನು ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಚಿಕ್ಕ ಪುಟ್ಟ ಹುಳ ಇರುತ್ತೆ ಅದಕ್ಕೋಸ್ಕರ. ಬಟ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹುಳ ಅಂದರೂ ಇಲ್ಲ. ಒಂದೊಂದು ಸತಿ ಹುಳ ಇರುತ್ತೆ, ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ನಂತರ ಈಗ ನಾನಿಲ್ಲಿ ಕುದೀತಾ ಇರುವಂಥ ನೀರಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಗೋಬಿಯನ್ನು ಹಾಕಿಬಿಟ್ಟು ಒಂದು 50% ಇದನ್ನು ಕುಕ್ ಮಾಡ್ಕೋಬೇಕು. ಜಾಸ್ತಿ ಕುಕ್ ಮಾಡ್ಕೋಬಾರ್ದು, ಜಸ್ಟ್ ಒಂದು 50% ಮಾತ್ರ ಇದನ್ನು ಕುಕ್ ಮಾಡ್ಕೋಬೇಕು. ಬೇಗ ಎಣ್ಣೆಯಲ್ಲಿ ಕೂಡ ಇದು ಫ್ರೈ ಆಗುತ್ತೆ. ಹಾಗಾಗಿ ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಎಷ್ಟಾಗುತ್ತೆ ಇಷ್ಟು ಈರುಳ್ಳಿಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ದೊಡ್ಡ ದೊಡ್ಡ ಪೀಸಸ್ ಆಗಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಂತರ ಒಂದು ಅರ್ಧ ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ನಾವು ಸಪ್ರೇಟನ್ನಾಗಿ ಮಾಡಿಕೊಂಡು ಇದನ್ನು ಕೂಡ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಆದಷ್ಟು ಈ ರೀತಿ ದೊಡ್ಡದಾಗಿ ತೊಗೊಂಡ್ರೆ ನಮಗೆ ಸಿಪ್ಪೆ ತೆಗೆಯೋಕ್ಕೆ ತುಂಬಾ ಈಸಿ ಆಗುತ್ತೆ. ತುಂಬ ಜಾಸ್ತಿ ಬೆಳ್ಳುಳ್ಳಿ ಇದ್ದಾಗ ಯಾವ ರೀತಿ ಸಿಪ್ಪೆ ತೆಗಿಬೇಕಂತ ಕೂಡ ನಾನು ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನೂವರೆಗೆ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಗೋಬಿ ಕೂಡ ಒಂದು 50% ಕುಕ್ ಆಗಿದೆ. ಈಗ ನಾವು ಇದನ್ನು ನೀರನ್ನೆಲ್ಲ ಸಪ್ರೇಟನ್ನಾಗಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಜರಡಿಯಲ್ಲಿ ಎಲ್ಲವನ್ನು ಹಾಕಿದ್ದೀನಿ. ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಗೋಬಿಯನ್ನು ಕೂಡ ನಾವೀಗ ಸೈಡ್ಗಿಡೋಣ ಫ್ರೆಂಡ್ಸ್. ಇದು ತುಂಬಾ ಈಸಿ ರೆಸಿಪಿ, ಹಾಗೆ ತುಂಬ ಬೇಗ ಬೇಗ ಕೂಡ ಆಗಿಬಿಡುತ್ತೆ. ಸೊ ಒಂದು ಅರ್ಧ ತಾಸು ಒಳಗೆ ನೀವು ಗೋಬಿ ಮಂಚೂರಿಯನ್ ಮಾಡಿಬಿಡ್ಬೋದು, 1 kg ಆಗುವಷ್ಟು. ನಂತರ ನಾನಿಲ್ಲಿ 2 ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ. ಸೊ ಈ ಕ್ಯಾಪ್ಸಿಕಮ್ಮು ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ದು. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಇದ್ದಾವೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ರೀತಿ ಚಿಕ್ಕ ಚಿಕ್ಕ ಕ್ಯಾಪ್ಸಿಕಮ್ಮೇ ಸಿಗುತ್ತೆ ಜಾಸ್ತಿ. ಈ ಕಡೆ ಎಲ್ಲ ತುಂಬ ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಇರುತ್ತೆ. ಸೊ ಒಂದು ಕ್ಯಾಪ್ಸಿಕಮ್ ಹೆಂಚಿದ್ರೆ ಸಾಕು, ಒಂದು 1/4 kg ಆಗ್ಬೋದು ಅಷ್ಟೇ. ಅಂತ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋವರೆಗೂ ನಾವು ಗೋಬಿಗೆ ಮಸಾಲೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನಾನು 3 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟು, 3 ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಪೌಡರ್, ಚಿಟಿಕೆ ಆಗೋಷ್ಟು ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಯಾವ ರೀತಿ ಹಾಕಬೇಕಂದ್ರೆ ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಇದು ಮಾಡಬೇಕು. ಜಾಸ್ತಿ ತಿಳು ಮಾಡಬೇಡಿ, ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ, ಕ್ರೀಮ್ ರೀತಿಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆ ರೀತಿ ಕ್ರೀಮ್ ರೀತಿಯಲ್ಲಿ ಮಾಡಿಕೊಂಡು ಈಗ ಇದಕ್ಕೆ ಗೋಬಿಯನ್ನು ಸೇರಿಸ್ಕೋಬೇಕು. ನಿಮಗೆ ಬೇಕಂದರೆ ಇದಕ್ಕೆ ನೀವು ಫುಡ್ ಕಲರನ್ನು ಕೂಡ ಸೇರಿಸ್ಕೋಬೋದು. ಫುಡ್ ಕಲರ್ ಹಾಕೋದ್ರಿಂದ ಸೇಮ್ ಕಲರು ಹೋಟೆಲ್ಗಳಲ್ಲಿ ರೋಡ್ ಸೈಡೆಲ್ಲ ಸಿಗುತ್ತೆ ನೋಡಿ ಗೋಬಿ, ಅದೇ ರೀತಿ ಕಾಣುತ್ತೆ. ನಂತರ ಇದಕ್ಕೆ ನಾನಲ್ಲಿ 3 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಮೊದಲೇ ಹಾಕಲಿಲ್ಲಲ್ವಾ ಅನ್ಕೋಬೋದು. ಸೊ ಯಾಕಂತ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್.
ಈಗ ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಸೊ ನಾನೀಗಿಲ್ಲಿ ಗೋಬಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮನೇಲಿ ಮಾಡ್ತಾ ಇರೋ ಕಾರಣಕ್ಕೆ ನಾನಿಲ್ಲಿ ಕಲರನ್ನು ಸೇರಿಸ್ತಾ ಇಲ್ಲ. ಕಲರ್ ಮಾತ್ರ ಚೇಂಜು, ಆದರೆ ಟೇಸ್ಟಲ್ಲಿ ರೆಸ್ಟೋರೆಂಟ್ಗಿಂತಲೇ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿದ್ರೆ ಖಂಡಿತ ನೀವು ನೆಕ್ಸ್ಟ್ ಟೈಮ್ ನನಗೆ ಕಮೆಂಟನ್ನು ಹಾಕ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ ನಾನೊಂದು 80% ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಯಾಕಂದರೆ ನಾವು ಇದನ್ನು 2 ಸತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 80% ಮಾತ್ರ ಇಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ಕೊಂಡಿದ್ದೀನಿ. ಆ ಕಡೆ ಗ್ಯಾಸ್ ಮೇಲೆ ನಾನು ಮತ್ತೆ ಎಣ್ಣೆಯನ್ನು ಬಿಸಿ ಇಡ್ತಾ ಇದ್ದೀನಿ. ಸೊ ಗ್ಯಾಸನ್ನು ಇಲ್ಲಿ ಆಫ್ ಮಾಡ್ತಾ ಇಲ್ಲ, ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಎಣ್ಣೆ ಇಟ್ಟಿದ್ದೀನಿ. ಈ ಕಡೆ ಏನಿದೆಯಲ್ವ, ಇನ್ನೊಂದು ದೊಡ್ಡ ಗ್ಯಾಸಲ್ಲಿ ಒಂದು ದೊಡ್ಡದಾಗಿರುವಂಥ ಬಾಣಲಿಯನ್ನು ಇಟ್ಟಿದ್ದೀನಿ. ಚೈನೀಸ್ ಫುಡ್ಸ್ ಎಲ್ಲ ಮಾಡಬೇಕಂದ್ರೆ ಕೆಬ್ಬನ ಪಾತ್ರೆಯನ್ನು ಯೂಸ್ ಮಾಡ್ತಾರೆ. ಸೊ ಅದು ಒಂದು ನಮ್ಮ ಮನೇಲಿಲ್ಲ, ಹಾಗಾಗಿ ನಾನು ಸಿಲ್ವರ್ ಕಲರ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ, ಈರುಳ್ಳಿ, ಕ್ಯಾಪ್ಸಿಕಮ್ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಟೀ ಸ್ಪೂನ್ ಆಗೋಷ್ಟು ವೆನಿಗರು, 3 ಟೀ ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸ್, 1 ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸಿದ್ದೀನಿ. ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಶೇಜ್ವಾನ್ ಸಾಸನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಕಾನ್ಪುರ್ ಹಿಟ್ಟಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ತಕ್ಷಣವೇ ನಾವು ಬೇಗನೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆ ಕಡೆ ನಾವು ಗೋಬಿಯನ್ನು ಮತ್ತೊಂದು ಸತಿ ಫ್ರೈ ಮಾಡ್ಕೋಬೇಕು. ನಾವು ನೆಕ್ಸ್ಟ್ ಟೈಮ್ ಗೋಬಿಯನ್ನು ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಫ್ರೆಂಡ್ಸ್. ಈಗ ನಾವು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ನಂತರ ನಾವು ಬಿಸಿಯಾಗಿರುವಂಥ ಗೋಬಿಯನ್ನು ನಾವು ಮಾಡಿಟ್ಟಿರುವಂಥ ಮಿಶ್ರಣಕ್ಕೆ ಸೇರಿಸ್ಕೋಬೇಕು. ಗೋಬಿ ಹಾಕಿ ಜಾಸ್ತಿ ನಾವು ಇದನ್ನು ಮಿಕ್ಸ್ ಮಾಡೋದಾಯಿತು, ತುಂಬ ಹೊತ್ತು ಬಿಡಬಾರ್ದು. ಕೇವಲ 1 ನಿಮಿಷ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವನ್ನು ಮಾಡಬೇಕು. ಬಿಸಿಯಾಗಿರುವಂಥ ಗೋಬಿ ಇಲ್ಲಿ ರೆಡಿ ಆಯಿತು ಫ್ರೆಂಡ್ಸ್. ಕಲರ್ ಮಾತ್ರ ಚೇಂಜ್, ಇಲ್ಲಿ ಟೇಸ್ಟಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಒಂದ್ಸತಿ ಆದರೂ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ನೀವು ಕೇಳಿರೋ ಕಾರಣಕ್ಕೆ ಇವತ್ತು ಇದೊಂದು ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಸೊ ನಾನು ಕೂಡ ತುಂಬ ದಿನ ಆಗಿತ್ತು ಈ ರೆಸಿಪಿಯನ್ನು ತಿನ್ನಲಾರ್ದೆ. ಸೊ ನಿಮ್ಮಿಂದ ನಾನು ಕೂಡ ಇವತ್ತು ಗೋಬಿಯನ್ನು ತಿಂತಾಯಿದ್ದೀನಿ, ತುಂಬಾ ಖುಷಿ ಆಯಿತು. ಸೊ ನಿಮ್ಮಿಂದಾದರೂ ನಾನು ಇವತ್ತು ಗೋಬಿ ಮಾಡಿ ತಿಂತಾಯಿದ್ದೀನಲ್ಲ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿರುತ್ತೆ ಫ್ರೆಂಡ್. ಯಾಕಂದರೆ ನೀವು ಹೊರಗಡೆ ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲಿ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಹೊರಗಡೆ ಕಲರ್ ಎಲ್ಲ ಹಾಕಿರ್ತಾರೆ. ಸೊ ಆ ಕಲರನ್ನು ಅವಾಯ್ಡ್ ಮಾಡಿ ಈ ರೀತಿ ಮನೇಲಿ ಮಾಡಿ ಎಲ್ಲರೂ ಕೂಡ ತಿನ್ಬೋದಲ್ವಾ. ಹಾಗಾಗಿ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಬಿಸಿಯಾಗಿತ್ತು, ಆದರೆ ಟೇಸ್ಟ್ ಅಂದರೆ ಸಖತ್ತಾಗಿತ್ತು ಫ್ರೆಂಡ್ಸ್. ಖಂಡಿತ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಸೊ ಬಿಸಿನೇ ತಿಂತಾ ಇದ್ದೀನಿ ನಾನು, ಯಾಕಂದರೆ ಅಷ್ಟು ಟೇಸ್ಟಿಯಾಗಿದೆ. ಸೊ ನನ್ನ ಗೋಬಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.